ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಡೊನಾಲ್ಡ್ ಟ್ರಂಪ್ ಅವರ ಕ್ಲೀನ್ ಅಮೆರಿಕಾ ಈಗಲಿನ ಸಿಖ್ ಹಾಗೂ ಖಲಿಸ್ತಾನಿಗಳ ಸಿಟ್ಟಿಗೆ ಆತಂಕಕ್ಕೆ ಕಾರಣ ಆಗ್ತಾ ಇದೆ. ಅಕ್ರಮ ವಲಸಿಗರನ್ನ ದೇಶದಿಂದ ಹೊರದಬೋದಕ್ಕೆ ಎಲ್ಲ ರೀತಿಯ ಪ್ರಯತ್ನಗಳನ್ನು ಶುರು ಮಾಡಿರುವ ಅಮೆರಿಕಾದ ಆಡಳಿತ ಈ ಹಿಂದಿನ ಅಧ್ಯಕ್ಷ ಬಿಡನ್ ಆಡಳಿತಾವಧಿಯಲ್ಲಿ ತಗೊಂಡಿದ್ದ ನಿರ್ಧಾರವೊಂದನ್ನು ಕೈಬಿಟ್ಟಿದೆ. ಹೀಗಾಗಿ ಇನ್ನು ಮುಂದೆ ಯಾವುದೇ ಸಮಯದಲ್ಲಿ ಅಮೆರಿಕಾದ ಗುರುದ್ವಾರಗಳು, ಪ್ರಾರ್ಥನಾ ಮಂದಿರಗಳು, ಮಸೀದಿಗಳ ಮೇಲೆ ಅಲ್ಲಿನ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ದಾಳಿ ಮಾಡೋ ಸಾಧ್ಯತೆಗಳಿವೆ. ಈಗಾಗಲೇ ಅದರ ಸೂಚನೆ ಕೂಡ ಕೆಲ ಗುರುದ್ವಾರಗಳಿಗೆ ಸಿಗ್ತಾ ಇದೆ. ಹಾಗಾದರೆ ಅಮೆರಿಕಾದಲ್ಲಿ ಏನಾಗ್ತಾ ಇದೆ? ಅಕ್ರಮ ವಲಸಿಗರನ್ನು ಹುಡುಕೋದಿಕ್ಕೆ ಗುರುದ್ವಾರಗಳನ್ನು ಯಾಕೆ ಟಾರ್ಗೆಟ್ ಮಾಡ್ಕೊಳ್ತಾ ಇದ್ದಾರೆ? ಮತ್ತು ಮೊನ್ನೆ ಪ್ರಯಾಗ್ರಾಜಲ್ಲಿ ನಡೆದ ಸಿಲಿಂಡರ್ ಸ್ಫೋಟದ ಹಿಂದೆ ಖಲಿಸ್ತಾನಿಗಳ ಕೈವಾಡ ಇದೆಯಾ? ಬನ್ನಿ ನೋಡೋಣ. ಗೆಳೆಯರೆ, ಮೊನ್ನೆ ಕುಂಭಮೇಳದಲ್ಲಿನ ಟೆಂಟ್ ಒಂದರಲ್ಲಿ ಅಡುಗೆ ಮಾಡೋದಕ್ಕೆ ಬಳಸುವ ಗ್ಯಾಸ್ ಸಿಲಿಂಡರ್ ಸ್ಫೋಟ ಉಂಟಾಯಿತು. ಅದರಲ್ಲಿ ಅದೃಷ್ಟವಶಾತ್ ಯಾರಿಗೂ ಏನೂ ಆಗಲಿಲ್ಲ. ಆದರೆ ಸುಮಾರು 40ಕ್ಕೂ ಹೆಚ್ಚು ಟೆಂಟುಗಳು ಬೆಂಕಿಗೆ ಆಹುತಿಯಾಗಿ ಹೋದವು. ತಕ್ಷಣ ಅಲ್ಲಿನ ಪೊಲೀಸರು, ಅಗ್ನಿಶಾಮಕ ದಳ ಕಾರ್ಯಪ್ರವೃತ್ತ ಆದವು. ಬೆಂಕಿ ಹೆಚ್ಚು ವ್ಯಾಪಿಸದಂತೆ ನೋಡಿಕೊಳ್ಳಲಾಯಿತು. ಅದು ಆಕಸ್ಮಿಕವಾಗಿ ನಡೆದ ಸಿಲಿಂಡರ್ ಸ್ಫೋಟನ ಅಥವಾ ದುಷ್ಕರ್ಮಿಗಳ ಕೃತ್ಯಾನ ಅನ್ನೋ ಬಗ್ಗೆ ಇನ್ನೂ ಪೊಲೀಸರು ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ತನಿಖೆ ಪ್ರಗತಿಯಲ್ಲಿದೆ. ಆದರೆ ಇದನ್ನು ಮಾಡಿದ್ದು ನಾವೇ ಅಂತ KZF ಅಂದರೆ ಖಲಿಸ್ತಾನ್ ಜಿಂದಾಬಾದ್ ಫೋರ್ಸ್ ಅನ್ನೋ ಉಗ್ರ ಸಂಘಟನೆ ಹೇಳಿಕೊಂಡಿದೆ. ಈ KZF ಬಗ್ಗೆ ನಿಮಗೆ ಇತ್ತೀಚಿನ ವಿಡಿಯೋ ಒಂದರಲ್ಲಿ ಹೇಳಿದ್ದೆ. ಇದು ರಣಜಿತ್ ಸಿಂಗ್ ನೀತಾ ಅನ್ನೋನಿಂದ ಸ್ಥಾಪಿಸಲ್ಪಟ್ಟ ಉಗ್ರ ಸಂಘಟನೆ. ಜಮ್ಮು ಕಾಶ್ಮೀರದ ಭಾಗದಲ್ಲಿ ಸಿಖ್ಖರನ್ನ ಗಮನದಲ್ಲಿಟ್ಟುಕೊಂಡು ಇದನ್ನ ಸ್ಥಾಪನೆ ಮಾಡಲಾಯಿತು. ರಂಜಿತ್ ಮೊದಲಿಗೆ ಸಣ್ಣ ಪುಟ್ಟ ಕ್ರಿಮಿನಲ್ ಚಟುವಟಿಕೆಗಳಲ್ಲಿ ಭಾಗಿಯಾಗ್ತಾ ಇದ್ದ. ಆನಂತರ ಸ್ಮಗ್ಲಿಂಗ್ನಂಥ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ. ಆಯುಧ, ಮಾದಕ ಪದಾರ್ಥಗಳ ಸ್ಮಗ್ಲಿಂಗ್ ಮಾಡ್ತಾ ಇದ್ದವನಿಗೆ ಪಾಕಿಸ್ತಾನದ ಸಂಪರ್ಕ ಶುರುವಾಯಿತು. ಆನಂತರ ISI ಆದೇಶದ ಮೇರೆಗೆ ಅವನು ಜಮ್ಮು ಕಾಶ್ಮೀರ ಭಾಗದಲ್ಲಿ ಸಿಖ್ ಉಗ್ರ ಸಂಘಟನೆಯೊಂದನ್ನು ಸ್ಥಾಪನೆ ಮಾಡ್ತಾನೆ. ಈಗ ಅವನು ಪಾಕಿಸ್ತಾನದಲ್ಲಿ ಆಶ್ರಯ ಪಡ್ಕೊಂಡಿದ್ದಾನೆ. ಅವನ ಸಂಘಟನೆಗೆ ಸೇರಿದ 3 ಪಾತಕಿಗಳನ್ನು ಇತ್ತೀಚೆಗೆ ಪಂಜಾಬ್ ಪೊಲೀಸರು ಉತ್ತರ ಪ್ರದೇಶದ ಪೊಲೀಸರ ಜೊತೆಗಿನ ಜಂಟಿ ಕಾರ್ಯಾಚರಣೆಯಲ್ಲಿ ಉತ್ತರ ಪ್ರದೇಶದಲ್ಲಿ ಗುಂಡಿಟ್ಟು ಕೊಂದು ಹಾಕಿದ್ರು. ಇದರ ಬಗ್ಗೆ ಇರೋ ವಿಡಿಯೋ ಲಿಂಕ್ ಅನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತಾ ಇದ್ದೀನಿ. ನೀವು ಅದನ್ನು ಕೂಡ ನೋಡಬಹುದು. ಈ ರಂಜಿತ್ ಸಿಂಗ್ನ KZF ಉತ್ತರ ಪ್ರದೇಶದಲ್ಲಿ ತನ್ನ ಸಂಘಟನೆಯ ಉಗ್ರರನ್ನ ಪೊಲೀಸರು ಕೊಂದಿದ್ದಕ್ಕೆ ಪ್ರತೀಕಾರವಾಗಿ ಕುಂಭದಲ್ಲಿ ಸಿಲಿಂಡರ್ ಬ್ಲಾಸ್ಟ್ ಮಾಡಿಸಿದ್ವಿ ಅಂತ ಹೇಳ್ಕೊಂಡಿದೆ. ಆದರೆ ಇಲ್ಲಿ ಪೊಲೀಸರ ತನಿಖೆ ಅನ್ನೋದು ಇನ್ನೂ ಮುಗುದಿಲ್ಲ. ಹೀಗಾಗಿ ಈ ಉಗ್ರರ ಮಾತನ್ನ ಸಂಪೂರ್ಣವಾಗಿ ನಂಬೋದಿಕ್ಕೂ ಸಾಧ್ಯ ಆಗ್ತಿಲ್ಲ. ಹೀಗೆ ಹೇಳಿಕೊಳ್ಳೋದ್ರ ಹಿಂದೆ ಕೂಡ ಅವರು ಯಾವುದೋ ದುರಾಲೋಚನೆಯನ್ನು ಇಟ್ಟುಕೊಂಡಿರೋ ಸಾಧ್ಯತೆಗಳು ಇರುತ್ತವೆ. ಈ ಕುಂಭಮೇಳ ಅನ್ನೋದು ಸನಾತನ ಧರ್ಮೀಯರ ಪಾಲಿಗೆ ಅತ್ಯಂತ ಶ್ರದ್ಧೆಯ ಮೇಳ. ಅಲ್ಲಿಗೆ ನಾನಾ ಪಂಥ ಪಂಗಡಗಳಿಗೆ ಸೇರಿದ ಸನಾತನ ಧರ್ಮಗುರುಗಳು, ಸಾಧು ಸಂತರು ಬಂದಿರ್ತಾರೆ. ಕೋಟ್ಯಂತರ ಜನ ಅತ್ಯಂತ ಶ್ರದ್ಧೆ ಹಾಗೂ ಭಕ್ತಿಯಿಂದ ಪವಿತ್ರ ಸ್ನಾನ ಮಾಡೋದಕ್ಕೆ ಆ ಸಂಗಮಕ್ಕೆ ಬರ್ತಾರೆ. ಅಲ್ಲಿ ಸಿಖ್ ಪಂಥದ ಸಾಧು ಸಂತರು ಬಂದಿದ್ದಾರೆ. ಸಿಖ್ ಪರಂಪರೆ ಕೂಡ ಸನಾತನ ಪರಂಪರೆಯ ಭಾಗನೇ ಅಲ್ವೇ, ಅವರೂ ಅಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ಕುಂಭಮೇಳಕ್ಕೆ ಸಿಖ್ ಉಗ್ರರು ಸಮಸ್ಯೆ ಉಂಟು ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ಹರಡಿದರೆ ಇಲ್ಲಿ ಹಿಂದೂ ಮತ್ತು ಸಿಖ್ಖರ ನಡುವೆ ವೈಮನಸ್ಯ ಶುರುವಾಗೋದಕ್ಕೆ ಮತ್ತು ಗಲಭೆಗಳಿಗೆ ಇದು ಕಾರಣವಾಗುವ ಸಾಧ್ಯತೆ ಇರುತ್ತೆ. ಹೀಗಾಗ್ಲಿ ಅಂತಲೇ ಅವರಿಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರಾ ಗೊತ್ತಿಲ್ಲ. ಅಂತೂ ಈ ಸಂಘಟನೆ ಸಿಲಿಂಡರ್ ಸ್ಫೋಟದ ಹೊಣೆಯನ್ನ ಹೊತ್ತಿದೆ ಮತ್ತು ಈ ವಿಷಯ ಸೌತ್ ಏಷ್ಯಾ ಟೆರರಿಸಂ ಪೋರ್ಟಲ್ ಅಲ್ಲಿ ವರದಿಯಾಗಿದೆ. ಈ ಪೋರ್ಟಲ್ ಅನ್ನ ಇನ್ಸ್ಟಿಟ್ಯೂಟ್ ಫಾರ್ ಕಾನ್ಫ್ಲಿಕ್ಟ್ ಮ್ಯಾನೇಜ್ಮೆಂಟ್ ಅನ್ನೋ ಸಂಸ್ಥೆ ನಡೆಸುತ್ತೆ. ಇದನ್ನು ಸ್ಥಾಪಿಸಿದ್ದು ನಿವೃತ್ತ IAS ಅಧಿಕಾರಿ ಹಾಗೂ ಪಂಜಾಬ್ ಅಲ್ಲಿ ಖಲಿಸ್ತಾನಿ ಉಗ್ರವಾದವನ್ನ ಮಟ್ಟ ಹಾಕೋದ್ರಲ್ಲಿ ದೊಡ್ಡ ಪಾತ್ರವನ್ನು ನಿರ್ವಹಿಸಿದ ಅಧಿಕಾರಿ ದಿವಂಗತ KPS ಗಿಲ್. ಈಗ ಇದರ ನೇತೃತ್ವವನ್ನ ಡಾಕ್ಟರ್ ಅಜಯ್ ಸಹಾನಿ ವಹಿಸಿಕೊಂಡಿದ್ದಾರೆ. ಇಲ್ಲಿ ಸಾರ್ವಜನಿಕರನ್ನ ಕೊಲ್ಲೋ ಉದ್ದೇಶ ನಮಗಿರಲಿಲ್ಲ. ಜಸ್ಟ್ ನಮ್ಮ ಪ್ರತೀಕಾರ ಹೇಳಬೇಕಾಗಿತ್ತು, ನಮ್ಮ ಶಕ್ತಿಯನ್ನು ತೋರಿಸಬೇಕಾಗಿತ್ತು. ಅದಕ್ಕಾಗಿ ಈ ಸ್ಫೋಟವನ್ನು ಮಾಡಿಸಿದ್ವಿ ಅಂತ KZF ಹೇಳ್ಕೊಂಡಿದೆ. ಬಹುಶಃ ಇವರ ಈ ಹೇಳಿಕೆ ಕೆನಡಾದಲ್ಲಿ, ಪಾಕಿಸ್ತಾನದಲ್ಲಿ, ಅಮೆರಿಕಾದಲ್ಲಿ ಕೂತಿರೋ ಖಲಿಸ್ತಾನಿಗಳ ಖುಷಿಗೆ ಕಾರಣ ಕೂಡ ಆಗಬಹುದು. ಮತ್ತೊಂದು ಕಡೆ ಅಮೆರಿಕ ಖಲಿಸ್ತಾನಿಗಳ ಬುಡಕ್ಕೆ ಬೆಂಕಿ ಹಚ್ಚೋ ಕೆಲಸವನ್ನು ಮಾಡ್ತಾ ಇದೆ. ಅಮೆರಿಕಾದಲ್ಲಿನ ಅಕ್ರಮ ವಲಸಿಗರನ್ನ ನಿರ್ದಾಕ್ಷಿಣ್ಯವಾಗಿ ಹೊರಹಾಕೋ ನಿರ್ಧಾರವನ್ನು ಕೈಗೊಂಡಿರುವ ಅಲ್ಲಿನ ಟ್ರಂಪ್ ಸರ್ಕಾರ ಅದಕ್ಕೆ ಸಂಬಂಧಿಸಿದ ಕಾರ್ಯಾಚರಣೆಗಳನ್ನು ತೀವ್ರಗೊಳಿಸ್ತಾ ಹೋಗ್ತಾ ಇದೆ. ಈ ಪ್ರಯತ್ನದಲ್ಲಿ ಅವರ ಕಣ್ಣು ಬೀಳ್ತಾ ಇರೋದು ಸಿಖ್ ಗುರುದ್ವಾರಗಳ ಮೇಲೆ. ಗೆಳೆಯರೆ, ಅಮೆರಿಕಾದಲ್ಲಿ ಸರಿಸುಮಾರು 3 ಲಕ್ಷ ಮಂದಿ ಸಿಖ್ಖರಿದ್ದಾರೆ ಅಂತ ಅಂದಾಜು ಮಾಡಲಾಗ್ತಾ ಇದೆ. ಹಾಗೆ ಸಾಕಷ್ಟು ಜನ ಅಲ್ಲಿಗೆ ಅಕ್ರಮವಾಗಿ ಹೋಗಿ ನೆಲೆಸಿರೋರು ಕೂಡ ಇದ್ದಾರೆ. ಅವರ ಲೆಕ್ಕ ಖಚಿತವಾಗಿ ಸಿಗ್ತಿಲ್ಲ. ಅಲ್ಲಿ ಏನಾಗ್ತಿದೆ ಅಂದರೆ, ಸಿಖ್ಖರು ಸುಲಭವಾಗಿ ಕೆನಡಾವರೆಗೆ ಹೋಗ್ಬಿಡ್ತಾರೆ. ಕೆನಡಾಗೆ ವೀಸಾ ಸಿಗುತ್ತೆ ಅಥವಾ ಅಲ್ಲಿನ ಖಲಿಸ್ತಾನಿ ಲಿಂಕ್ಗಳನ್ನು ಬಳಸ್ಕೊಂಡು ಹೇಗೋ ಅವರು ಕೆನಡಾನ ತಲುಪಿಬಿಡ್ತಾರೆ. ಆನಂತರ ಕೆನಡಾದ ಮೂಲಕ ಅಮೆರಿಕಾದ ಗಡಿಗಳನ್ನು ಅಕ್ರಮವಾಗಿ ದಾಟ್ತಾರೆ. ಹಾಗೆ ಹೋಗೋವರಿಗೆ ಅಲ್ಲಿ ಗುರುದ್ವಾರಗಳು ಆಶ್ರಯ ಕೊಡುತ್ತವೆ ಅನ್ನೋ ಆರೋಪ ಇದೆ. ಅಮೆರಿಕಾದಲ್ಲಿ ಕ್ಯಾಲಿಫೋರ್ನಿಯಾ, ನ್ಯೂಯಾರ್ಕ್
ಹಾಗೂ ವಾಷಿಂಗ್ಟನ್ಗಳಲ್ಲಿ ಹೆಚ್ಚು ಸಿಖ್ಖರು ವಾಸ ಮಾಡ್ತಾರೆ. ಹಾಗೆ ಅಕ್ರಮ ವಲಸೆಗಳ ಮೂಲಕ ಅಲ್ಲಿಗೆ ಹೋದವರು ಅಲ್ಲಿನ ಗುರುದ್ವಾರಗಳಲ್ಲಿ ಆಶ್ರಯವನ್ನು ಪಡ್ಕೊಂಡು ಬಿಡ್ತಾರೆ. ಇಷ್ಟು ದಿನ ಏನಾಗ್ತಿತ್ತು ಅಂದರೆ, ಬಿಡೆನ್ ಆಡಳಿತ ಅಮೆರಿಕಾದ ಅತ್ಯಂತ ಸೂಕ್ಷ್ಮ ಪ್ರದೇಶಗಳು, ಪ್ರಾರ್ಥನಾ ಸ್ಥಳಗಳು, ಧಾರ್ಮಿಕ ಪ್ರದೇಶಗಳಿಗೆ ಅಲ್ಲಿನ ಏಜೆನ್ಸಿಗಳು, ಪೊಲೀಸರು ಹೋಗಬಾರದು ಮತ್ತು ಅಲ್ಲಿ ಯಾವುದೇ ರೀತಿಯ ಕಾರ್ಯಾಚರಣೆಗಳನ್ನು ಕೈಗೊಳ್ಳಬಾರದು ಅನ್ನೋ ಆದೇಶವನ್ನು ಕೊಟ್ಟಿತ್ತು. ಯಾರದ್ದು ಪ್ರಾರ್ಥನಾ ಮಂದಿರಕ್ಕೆ ಪೊಲೀಸರು ನುಗ್ಗೋದು ಸರಿಯಲ್ಲ, ಅದವರ ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ತರುತ್ತೆ ಅನ್ನೋದು ಒಂದು ಉದ್ದೇಶ. ಹಾಗೆ ಪ್ರಾರ್ಥನಾ ಸ್ಥಳಗಳು ಮಾತ್ರ ಅಲ್ಲ, ಶಾಲೆಗಳು, ಆಸ್ಪತ್ರೆಗಳು, ಸಂಘ ಸಂಸ್ಥೆಗಳ ಕಚೇರಿಗಳು ಅಂದರೆ NGOಗಳಿರುತ್ತಲ್ವಾ, ಅವುಗಳ ಕಚೇರಿಗಳು ಮುಂತಾದವುಗಳನ್ನು ಸೂಕ್ಷ್ಮ ಪ್ರದೇಶಗಳು ಅಂತ ಈ ಹಿಂದಿನ ಸರ್ಕಾರ ಪಟ್ಟಿ ಮಾಡಿತ್ತು. ಹೀಗಾಗಿ ಅಲ್ಲಿಗೆ ಪೊಲೀಸರು ಹೋಗೋದಿಲ್ಲ ಅನ್ನೋ ಧೈರ್ಯದ ಮೇಲೆ ಸಾಕಷ್ಟು ಅಪರಾಧಿಗಳು, ನಾನಾ ದೇಶಗಳಲ್ಲಿ ಅಪರಾಧ ಕೃತ್ಯಗಳನ್ನು ಮಾಡಿ ದೇಶ ಬಿಟ್ಟು ಓಡಿ ಬಂದವರು, ಡ್ರಗ್ಸ್ ದಂಧೆಗಳಲ್ಲಿ ಭಾಗಿಯಾಗೋರು, ಅಮೆರಿಕಾದ ಆರೋಪಿಗಳು, ಈ ಥರದವರು ಇದೇ ಸೂಕ್ಷ್ಮ ಪ್ರದೇಶಗಳಲ್ಲಿ ಆಶ್ರಯ ಪಡ್ಕೊಳ್ಳೋದಕ್ಕೆ ಶುರು ಮಾಡಿದರು. ಅಲ್ಲಿಗೆ ಪೊಲೀಸರು, ಬೇರೆ ಏಜೆನ್ಸಿಗಳು ಹೋಗಬಾರದು ಅಂತ ಸರ್ಕಾರ ಆದೇಶ ಹೊರಡಿಸಿತ್ತು. ಹೀಗಾಗಿ ಅವರಿಗೆ ಸ್ಥಳಗಳು ಸೇಫ್ ಝೋನ್ಗಳಾಗಿ ಕಾಣ್ತಾ ಇದ್ವು. ಇನ್ನು ಈಗ ಅಲ್ಲಿ ಸರ್ಕಾರ ಬದಲಾಗಿದೆ. ಅಕ್ರಮ ವಲಸಿಗರು ಎಲ್ಲೇ ಅಡಗಿ ಕೂತಿದ್ರು ಎತ್ತಿ ಅಮೆರಿಕಾದಿಂದ ಅವರನ್ನು ಹೊರಗೆ ಹಾಕಿ ಅಂತ ಟ್ರಂಪ್ ಹೇಳಾಗಿದೆ. ಜೊತೆಗೆ ಈ ಸೂಕ್ಷ್ಮ ಪ್ರದೇಶಗಳಿಗೆ ಸಂಬಂಧಿಸಿದ ನಿಬಂಧನೆಗಳನ್ನು ಕೂಡ ಹೊಸ ಸರ್ಕಾರ ರದ್ದು ಮಾಡಿದೆ. ಸೊ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಅಧಿಕಾರಿಗಳು ನ್ಯೂಜೆರ್ಸಿ, ನ್ಯೂಯಾರ್ಕ್ಗಳಲ್ಲಿನ ಗುರುದ್ವಾರಗಳಿಗೆ ಹೋಗಿದ್ದಾರೆ, ಅಲ್ಲಿ ಪರಿಶೀಲನೆಗಳನ್ನು ಮಾಡಿದ್ದಾರೆ. ಇದು ಈಗ ಸಿಖ್ ಸಮುದಾಯದ ಕೆಂಗಣ್ಣಿಗೆ ಕಾರಣ ಆಗ್ತಾ ಇದೆ. ಗುರುದ್ವಾರಗಳು ನಮ್ಮ ಪವಿತ್ರ ಸ್ಥಳಗಳು ಮತ್ತು ಪ್ರಾರ್ಥನಾ ಸ್ಥಳಗಳು ಮಾತ್ರ ಅಲ್ಲ, ಅವು ಕಮ್ಯುನಿಟಿ ಸೆಂಟರ್ಗಳು ಹೌದು. ಸಿಖ್ರು ಹಾಗೂ ಇನ್ನಿತರ ಮತಗಳ ಜನರ ಅಗತ್ಯಗಳಿಗೆ ತಕ್ಕಂತೆ ನಾವು ಸ್ಪಂದಿಸ್ತಾ ಸಮಾಜ ಸೇವೆ ಮಾಡ್ತಾ ಇರ್ತೀವಿ. ಅಲ್ಲಿಗೆ ಪೊಲೀಸ್ ರೈಡ್ ಆಗ್ತಾ ಹೋದ್ರೆ ಜನ ಹೆದರ್ತಾರೆ, ಗುರುದ್ವಾರಗಳಿಗೆ ಬರುವವರ ಸಂಖ್ಯೆ ಕಡಿಮೆ ಆಗುತ್ತೆ, ಆ ಮೂಲಕ ನಮ್ಮ ಧಾರ್ಮಿಕ ಆಚರಣೆಗಳಿಗೆ ಅಡಚಣೆ ಉಂಟು ಮಾಡಿದ ಹಾಗಾಗತ್ತೆ ಅಂತ ಅಮೆರಿಕಾದ ಸಿಖ್ ಸಂಘಟನೆಗಳು ಅಲವತ್ತುಕೊಳ್ತಾ ಇವೆ. ಗೆಳೆಯರೆ, ಗುರುದ್ವಾರ, ಮಂದಿರ, ಮಸೀದಿ, ಚರ್ಚು ಯಾವುದೇ ಇರಲಿ, ಅಕ್ರಮ ವಲಸಿಗರಿಗೆ, ಕಾನೂನು ಬಾಹಿರ ಕೃತ್ಯಗಳಲ್ಲಿ ಭಾಗಿಯಾಗವರಿಗೆ ಆಶ್ರಯ ಕೊಡುವುದು ಅಪರಾಧ ಅನ್ನಿಸ್ಕೊಳ್ಳುತ್ತೆ. ಇಂಥ ಧಾರ್ಮಿಕ ಕೇಂದ್ರಗಳ ಮೇಲೆ ಪೊಲೀಸರು ರೇಡ್ ಮಾಡಿದರೆ ಅದಕ್ಕೆ ಜನಸಾಮಾನ್ಯರು ಹೆದರಬೇಕಾದ ಮತ್ತು ಪ್ರಾರ್ಥನಾ ಸ್ಥಳಗಳಿಂದ ದೂರ ಉಳಿಬೇಕಾದ ಅಗತ್ಯ ಏನಿರೋದಿಲ್ಲ. ಇಲ್ಲಿ ಅಕ್ರಮ ಚಟುವಟಿಕೆಗಳಲ್ಲಿ ಯಾರು ಭಾಗಿಯಾಗಿರ್ತಾರೆ ಅವರು ಹೆದರಬೇಕೇ ಹೊರತು ಬೇರೆಯವರು ಯಾಕೆ ಹೆದರ್ತಾರೆ? ಈ ರೇಡುಗಳು ಗುರುದ್ವಾರ ಪ್ರಬಂಧ ಸಮಿತಿಗಳಲ್ಲಿ ಕುಳಿತ ಖಲಿಸ್ತಾನಿ ಮನಸ್ಥಿತಿಯ ಜನ ಏನಿದ್ದಾರೆ ಅವರನ್ನ ಇಕ್ಕಟ್ಟಿಗೆ ಸಿಲುಕಿಸ್ತಾ ಇವೆ. ಅಮೆರಿಕಾದಲ್ಲಿ ಭಾರತಕ್ಕೆ ಬೇಕಾದ ಸಾಕಷ್ಟು ಖಲಿಸ್ತಾನಿಗಳಿದ್ದಾರೆ. ಅವರು ಕೆನಡಾದಲ್ಲೂ ಆಶ್ರಯ ಪಡ್ಕೊಂಡಿದ್ದಾರೆ ಮತ್ತು ಕೆನಡಾ ಹಾಗೂ ಅಮೆರಿಕ ನಡುವೆ ಅವರು ಓಡಾಡ್ಕೊಂಡಿದ್ದಾರೆ. ಜೊತೆಗೆ ಅಲ್ಲಿ ಹಿಂದೂ ದ್ವೇಷವನ್ನು ಹರಡೋ ಕೆಲಸ ಕೂಡ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಮೊನ್ನೆ ವಾಷಿಂಗ್ಟನ್ನಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಭಾರತದ ವಿದೇಶಾಂಗ ಸಚಿವ ಎಸ್ ಜಯಶಂಕರ್ 2023ರಲ್ಲಿ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿನ ಭಾರತೀಯ ರಾಯಭಾರ ಕಚೇರಿ ಮೇಲೆ ನಡೆದ ಖಲಿಸ್ತಾನಿ ದಾಳಿಯನ್ನು ಉಲ್ಲೇಖಿಸಿ ಆ ವಿಷಯದಲ್ಲಿ ನಾವು ಅಕೌಂಟಬಿಲಿಟಿಯನ್ನು ನಿರೀಕ್ಷಿಸ್ತಾ ಇದ್ದೀವಿ, ಯಾರು ಆ ಕೃತ್ಯದಲ್ಲಿ ಭಾಗಿಯಾಗಿದ್ರೋ ಅವರಿಗೆ ಶಿಕ್ಷೆ ಆಗಬೇಕು ಅಂತ ಹೇಳಿದ್ರು. The arson attack on our consulate in San Francisco is a very, very serious matter and it is something which we expect accountability and we would like to see that people who did it are held responsible. ಅದರ ಜೊತೆಗೆ ಭಾರತದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಸಿಂಗ್ ಪನ್ನು ಅಮೆರಿಕ ಅಧ್ಯಕ್ಷರ ಪ್ರಮಾಣ ವಚನ ಸಮಾರಂಭದಲ್ಲಿ ಕಾಣಿಸಿಕೊಂಡಿದ್ದ. ಅಫ್ಕೋರ್ಸ್ ಅಲ್ಲಿ ಹಣ ಕೊಟ್ಟರೆ, ಟಿಕೆಟ್ ಖರೀದಿ ಮಾಡಿದರೆ ಯಾರು ಬೇಕಾದರೂ ಅಧ್ಯಕ್ಷರ ಪ್ರಮಾಣ ವಚನಕ್ಕೆ ಹೋಗಬಹುದು. ಆದರೆ ಭಾರತದ ಮೋಸ್ಟ್ ವಾಂಟೆಡ್ ಖಲಿಸ್ತಾನಿ ಅಮೆರಿಕ ಅಧ್ಯಕ್ಷರ ಪ್ರಮಾಣ ವಚನದಲ್ಲಿ ಕಾಣಿಸ್ಕೊಂಡು ಅಲ್ಲೂ ಕೂಡ ಖಲಿಸ್ತಾನಿ ಜಿಂದಾಬಾದ್ ಅನ್ನೋ ಘೋಷಣೆಗೆ ಹೋಗಿ ವಿಡಿಯೋ ಮಾಡಿ ಹರಿಬಿಡೋದಿದೆ ನೋಡಿ, ಅದು ಭಾರತ ಮತ್ತು ಅಮೆರಿಕಗಳ ಸಂಬಂಧದ ದೃಷ್ಟಿಯಿಂದ ಒಳ್ಳೆಯ ಬೆಳವಣಿಗೆ ಅಲ್ಲ. ಆದರೆ ಪನ್ನುನ ಕಾಪಾಡ್ತಾ ಇರೋದು ಅಲ್ಲಿನ CIA ಅನ್ನೋ ಮಾತಿದೆ. ಅವರಿಗೆ ಅವನು ಬೇಕಾಗಿದ್ದಾನೆ, ಅವನನ್ನು ಅರೆಸ್ಟ್ ಮಾಡಿ ಅವನನ್ನು ಭಾರತಕ್ಕೆ ಒಪ್ಪಿಸೋದಿಲ್ಲ. ಯಾಕೆಂದರೆ ಅವನು ಅಮೆರಿಕಾದ ಪ್ರಜೆ ಕೂಡ ಆಗಿದ್ದಾನೆ. ಹೀಗಾಗಿ ಟ್ರಂಪ್ ಆಡಳಿತ ಈಗ ಗುರುದ್ವಾರಗಳ ಮೇಲೆ ದಾಳಿ ಮಾಡಿ ಅಲ್ಲಿ ಅಡಗಿ ಕೂತ ಅಕ್ರಮ ವಲಸಿಗರು ಹಾಗೂ ಅಮೆರಿಕ ಪೌರತ್ವ ಸಿಗದ ಖಲಿಸ್ತಾನಿಗಳನ್ನು ಹುಡುಕಿ ಹೊರಹಾಕೋ ಕೆಲಸಕ್ಕೆ ಮುಂದಾಗ್ತಾ ಇದೆ. ಹಾಗೆ ಹೊರದಬ್ಬಿಸಿಕೊಂಡ್ರೆ ಅವರೆಲ್ಲ ಎಲ್ಲಿ ಹೋಗ್ತಾರೆ? ಕೆನಡಾಗ? ಗೊತ್ತಿಲ್ಲ. ಇದು ಗೆಳೆಯರೆ ಅಮೆರಿಕಾದಲ್ಲಿ ನಡೀತಿರೋ ಗುರುದ್ವಾರಗಳ ತಪಾಸಣೆಗೆ ಸಂಬಂಧಪಟ್ಟ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.